ಉಚ್ಚಾಟನೆಯಿಂದ ಯತ್ನಾಳ್ ಕಾರ್ಖಾನೆ ಉದ್ಘಾಟನೆಗೆ ಎಫೆಕ್ಟ್ ಆಗ್ತಾ ಇದೆ. ಕಾರ್ಖಾನೆ ಉದ್ಘಾಟನೆಯ ಅದ್ದೂರಿ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಏಪ್ರಿಲ್ 7ರಂದು ಚಿಂಚೋಳಿಯಲ್ಲಿ ಯತ್ನಾಳ್ಗೆ ಸಂಬಂಧಪಟ್ಟಂತಹ ಕಾರ್ಖಾನೆಯ ಕಾರ್ಯಕ್ರಮ ಇತ್ತು, ಉದ್ಘಾಟನಾ ಕಾರ್ಯಕ್ರಮ. ಎಥನಾಲ್ ತಯಾರಿಕಾ ಕಾರ್ಖಾನೆ ಉದ್ಘಾಟನೆ ಮಾಡಬೇಕಾಗಿತ್ತು. ನಿತಿನ್ ಗಡ್ಕರಿ ಅವರಿಗೆ ಆಹ್ವಾನ ನೀಡೋದಕ್ಕೆ ಹೋದಾಗಲೇ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಘಟಾನುಘಟಿ ಬಿಜೆಪಿ ನಾಯಕರಿಗೆ ಆಹ್ವಾನ ಕೊಟ್ಟಿದ್ರು ಯತ್ನಾಳ್. ಸೊ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆ ಎಲ್ಲಾ ನಾಯಕರು ಬರಬೇಕಾಗಿತ್ತು. ಆದರೆ ಯಾವಾಗ ಇವರು ಇನ್ವಿಟೇಷನ್ ಕೊಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ, ಆವಾಗಲೇ ಇವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದು ಆ ಕಾರ್ಯಕ್ರಮಕ್ಕೂ ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಭಜ್ರಂಗಿ ನೀಡ್ತಾ ಹೋಗ್ತಾರೆ. ಭಜ್ರಂಗಿ, ಯತ್ನಾಳ್ ಒಡೆತನದ ಆ ಕಾರ್ಖಾನೆ ಉದ್ಘಾಟನೆಯಾಗಬೇಕಾಗಿತ್ತು, ಅದಕ್ಕೂ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಸೊ ಈ ಬಗ್ಗೆ ಯಾರೆಲ್ಲ ಬರಬೇಕಾಗಿತ್ತು, ಏನೆಲ್ಲ ಪ್ರಿಪ್ರೇಷನ್ ಆಗ್ತಾ ಇತ್ತು, ಈಗೇನಾಗಿದೆ ಹಾಗಾದ್ರೆ? ಸಭಾ ಖಂಡಿತವಾಗಿ ಕೂಡ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ಯತ್ನಾಳ್ ಅವರಿಗೆ ಬಿಜೆಪಿ ಈಗಾಗಲೇ 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಹಿನ್ನೆಲೆಯಲ್ಲಿ ಅವರ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರ್ತಕ್ಕಂಥ ಸಿದ್ದಸಿರಿ ಎಥೆನಾಲ್ ಅಂಡ್ ಪವರ್ ಏನು ಫ್ಯಾಕ್ಟ್ರಿ ಇದೆ, ಪವರ್ ಫ್ಯಾಕ್ಟರಿಯಲ್ಲೂ ಕೂಡ ಎಥೆನಾಲ್ ಘಟಕಕ್ಕೆ ಏನು ಅದ್ದೂರಿಯಾಗಿ ಚಾಲನೆ ಕೊಡಬೇಕು ಅನ್ನುವಂತ ಪ್ಲಾನ್ ಯತ್ನಾಳ್ ಅವರು ಹಾಕೊಂಡಿದ್ರು. ಇದೇ ಮುಂದಿನ ತಿಂಗಳು ಏಪ್ರಿಲ್ 7ನೇ ತಾರೀಕು ಅದ್ದೂರಿಯ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಅವರ ಘಟಾನುಘಟಿ ನಾಯಕರಿಗೆ ಒಂದು ಇನ್ವಿಟೇಷನ್ ಕೂಡ ಯತ್ನಾಳ್ ಅವರು ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೂ ಕೂಡ ಏನು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಯತ್ನಾಳ್ ದೆಹಲಿಗೆ ಹೋದ ಸಂದರ್ಭದಲ್ಲಿಯೇ ಬಿಜೆಪಿ ಅವರಿಗೆ ಉಚ್ಚಾಟನೆ ಮಾಡಿ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಸೋಮಣ್ಣ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಘಟಾನುಘಟಿ ನಾಯಕರಿಗೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಮಾಡೋದಕ್ಕಾಗಿ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟಿರುವಂತ. ಅದರಿಗೆ ಉಚ್ಚಾಟನೆ ಮಾಡಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆಗೆ ಅದ್ದೂರಿಯ ಒಂದು ಫ್ಯಾಕ್ಟರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಯಾವಾಗ ಯತ್ನಾಳ್ ಅವರಿಗೆ ಉಚ್ಚಾಟನೆ ಆದ ನಂತರದಲ್ಲಿ ನೇರವಾಗಿ ಚಿಂಚೋಳಿಗೆ ಆಗಮಿಸಿ ಅವರ ಫ್ಯಾಕ್ಟರಿ ಗೆಸ್ಟ್ ಹೌಸ್ ನಲ್ಲಿ ಯತ್ನಾಳ್ ಅವರು ಉಳ್ಕೊಂಡಿದ್ದಾರೆ. ಹೊರಗಡೆ ಕೂಡ ಬರ್ತಾ ಇಲ್ಲ, ಮಾಧ್ಯಮಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೂ ಸದ್ಯಕ್ಕೆ ಮುಂದಾಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಫ್ಯಾಕ್ಟರಿಯ ಅಧಿಕಾರಿಗಳ ಜೊತೆ ಮಾತುಕತೆ ಯತ್ನಾಳ್ ಅವರು ನಡೆಸಿರುವಂತದ್ದು. ಅದ್ದೂರಿಯ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ಬ್ರೇಕ್ ಹಾಕಿ ಯುಗಾದಿ ಹಬ್ಬದಂದು ಕೇವಲ ಸಾಂಪ್ರದಾಯಿಕವಾಗಿ ಒಂದು ಪೂಜೆ ಪುನಸ್ಕಾರ ಮಾಡಿ ಉದ್ಘಾಟನೆ ಮಾಡೋದಕ್ಕೆ ಯತ್ನಾಳ್ ಅವರು ಸದ್ಯಕ್ಕೆ ಮುಂದಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಭಜ್ರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.